ದೇಶದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂದಿನ ಸರ್ಕಾರ ಜಾರಿಗೆ ತಂದ ಸಂದರ್ಭದಲ್ಲಿ ಜಗತ್ತೇ ಮೆಚ್ಚುಗೆ ಆದಂಥ ಒಂದು ಕಾರ್ಯಕ್ರಮ. ಇದು ಸಮಾಜದ ಉದ್ಯೋಗವನ್ನು ಬಡವರಿಗೆ ಖಾತ್ರಿ ಮಾಡಿಸ್ತಕ್ಕಂಥ ಒಂದು ಯೋಜನೆಯಾಗಿತ್ತು. ಇದರ ಹೆಸರನ್ನು ಮಹಾತ್ಮ ಗಾಂಧೀಜಿಯವರ ಹೆಸರ ಮೇಲೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇಡಲಾಗಿತ್ತು. ಗ್ರಾಮ ಸ್ವರಾಜ್ಯ ಮತ್ತು ರೈತರು ಕಾರ್ಮಿಕರ ಹಿತವನ್ನು ಇಟ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಗಾಂಧೀಜಿಯವರ ಹೆಸರು ಇಡ್ತಕ್ಕಂಥದ್ದು ಒಂದು ಮಹತ್ವದ ಉದ್ದೇಶ ಅಂತ ಹೇಳೋದನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಒಂದು ಸಂದರ್ಭದಲ್ಲಿ ಈ ಒಂದು ಯೋಜನೆಯನ್ನು ಮಂಡಿಸಿದಾಗ ಆಗಿನ ವಿರೋಧ ಪಕ್ಷ ಈ ಒಂದು ಯೋಜನೆಯನ್ನು ವಿರೋಧ ಮಾಡಿದರು, ಟೀಕೆ ಕೂಡ ಮಾಡಿದರು. ಉದ್ಯೋಗ ಖಾತ್ರಿ ಯೋಜನೆ ಅದರ ಬಗ್ಗೆ ಮೋದಿಯವರು ಕೂಡ ಪ್ರಧಾನಮಂತ್ರಿ, ಈಗಿನ ಪ್ರಧಾನಮಂತ್ರಿ, ಆಗ ಇದೊಂದು ಭ್ರಷ್ಟಾಚಾರದ ಒಂದು ಕಾರ್ಯಕ್ರಮವಾಗಿ ಬರ್ತದೆ ಅಂತೇಳಿ ಹೇಳಿದರು. ನಾನು ಇಡೀ ಪೂರ್ತಿ ಸಂದರ್ಭದಲ್ಲಿ ಟೀಕೆ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಕೂಡ ಇವತ್ತು ಆಧಾರ್ ಕಾರ್ಡ್ನ ವಿಷಯ ಇರ್ಬೋದು ಅಥವಾ ಬೇರೆ ಬೇರೆ UPA ಸರ್ಕಾರ ಏನು ಕಾರ್ಯಕ್ರಮ ತಂದಾಗ ಅದನ್ನು ಟೀಕೆ ಮಾಡಿ ಮತ್ತೆ ಅದರ ಬಗ್ಗೆ ತಾವೇ ಹೆಚ್ಚೋದಕ್ಕೆ ಶಕ್ತಿ ಕೊಟ್ಟಿದ್ದೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಕೂಡ ಅದು ಅನೇಕ ಉದಾಹರಣೆಗಳಿದೆ. ಉದ್ಯೋಗ ಖಾತ್ರಿ ಯೋಜನೆಯಿಂದ ಸಮಾಜದ ಎಲ್ಲ ಜನರಿಗೆ ಅನುಕೂಲ ಆಯಿತು, ಗ್ರಾಮೀಣ ಭಾಗದ ಜನರಿಗೆ ವಿಶೇಷವಾಗಿ. ಈ ಕಾರ್ಯಕ್ರಮದ ಕೆಲವು ತಿದ್ದುಪಡಿಯನ್ನು ಕೂಡ ತಂದಿದ್ದಾರೆ. ಈಗಿನ ವರ್ತಮಾನ ಸಂದರ್ಭದಲ್ಲಿ ಬಹುಶಃ ದೇಶಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂಥ ಅನೇಕ ಮಹನೀಯರ ಹೆಸರುಗಳನ್ನು ಅದನ್ನು ತೆಗೆಸ್ತಕ್ಕಂಥದ್ದು ಮತ್ತು ಅವರಿಗೆ ಅಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರು ಅವರ ಹೆಸರನ್ನು ತೆಗೀತಕ್ಕಂಥ ಪ್ರಯತ್ನ ಆಗಿರ್ತಕ್ಕಂಥದ್ದು ಇದು ಖಂಡನೀಯ. ಇದನ್ನು ಜಿಲ್ಲಾ ಕಾಂಗ್ರೆಸ್ ಇದನ್ನು ವಿರೋಧಿಸ್ತದೆ ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೀತಾ ಇದ್ದೇವೆ. ಗಾಂಧೀಜಿಯವರನ್ನು ಹೀಯಾಳಿಸ್ತಕ್ಕಂಥ, ಅಪಮಾನ ಮಾಡಿಸ್ತಕ್ಕಂಥ ಇವು ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೇವೆ. ಇದೊಂದು ಅವರನ್ನು ಅಪಮಾನಿಸ್ತಕ್ಕಂಥದ್ದು, ಅವರ ಹೆಸರನ್ನು ಅವಮಾನಿಸ್ತಕ್ಕಂಥ ದೃಷ್ಟಿಯಲ್ಲಿ ಕೂಡ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯನ್ನು ತಿದ್ದುಪಡಿ ಮೂಲಕ ಹೆಸರು ಬದಲಾಯಿಸಿ ಮಾಡಿರ್ತಕ್ಕಂಥದ್ದು ಕೂಡ ಅದರ ಒಂದು ಭಾಗ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ಉದ್ಯೋಗ ಖಾತ್ರಿ ಯೋಜನೆ ಕೆಲವು ತಿದ್ದುಪಡಿ ಕೂಡ ಮಾಡಿದ್ದಾರೆ. ಇವತ್ತು ಅಲ್ಲಿ ವೇತನದ ಪಾವತಿ ಬಹುಶಃ ಕೇಂದ್ರ ಸರ್ಕಾರವೇ ಮಾಡಬೇಕಾಗಿತ್ತು ಆ ಹಿಂದಿನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಈಗಿನ ತಿದ್ದುಪಡಿಯಲ್ಲಿ 60 ಭಾಗ ಕೇಂದ್ರ ಸರ್ಕಾರ, 40 ಭಾಗ ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಕೂಡ ಮಾಡಿದ್ದಾರೆ. ಇದು ಕೂಡ ಬಹುಶಃ ಈ ಕಾರ್ಯಕ್ರಮದ ಬಗ್ಗೆ ಕೇಂದ್ರ ಸರ್ಕಾರ ಏನು ಕೊಡಬೇಕಾಗದ್ದು ಕಡಿಮೆ ಮಾಡಿರ್ತಕ್ಕಂಥದ್ದು ಕೂಡ ಆಗಿದೆ ಅಂತಕ್ಕಂಥ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಒಟ್ಟಾರೆಯಾಗಿ ಈ ಒಂದು ಯೋಜನೆಯನ್ನು ಬಹುಶಃ ಗಾಂಧೀಜಿಯವರ ಹೆಸರನ್ನು ಬದಲಾಯಿಸುವಂಥದ್ದು
ಮಾತ್ರವಲ್ಲ ಕೆಲವು ಯೋಜನೆಯನ್ನು ದುರ್ಬಲಗೊಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಕೂಡ ಆಗಿದೆ ಅಂತ ಹೇಳ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಗಾಂಧೀಜಿಯವರ ಬಗ್ಗೆ BJPಯವರ ಧೋರಣೆಗಳು ಹೇಗಿದೆ ಅಂತ ಹೇಳೋದನ್ನು ನಾವು ತಿಳ್ಕೊಳ್ಬಹುದು. ಇವತ್ತು ಪ್ರಪಂಚದ ಅನೇಕ ದೇಶಗಳಲ್ಲಿ ಬಹುಶಃ ಗಾಂಧೀಜಿಯವರ ಬಗ್ಗೆ ಅಭಿಮಾನ ಇಟ್ಕೊಂಡಿರ್ತಕ್ಕ ಜನ ಇದ್ದಾರೆ ಈ ಪ್ರಪಂಚದಲ್ಲಿ. ನಮ್ಮ ದೇಶದಲ್ಲಿ ಕೆಲವು ಈ ಸಂಘ ಪರಿವಾರಕ್ಕೆ ಸಂಬಂಧಪಟ್ಟಂತ ಕೆಲವು ಮುಖಂಡರುಗಳು ಬಹುಶಃ ಅವರ ಪುತ್ತಲೆಯನ್ನು ಮಾಡಿ ಅದಕ್ಕೆ ಗುಂಡು ಹೊಡೆಯುವಂಥ ದೃಶ್ಯವನ್ನು ಮಾಡಿ ಬಹುಶಃ ಗಾಂಧೀಜಿಯವರಿಗೆ ಅಪಮಾನ ಮಾಡತಕ್ಕಂಥ ಕೂಡ ನಾವು ಈ ದೇಶದಲ್ಲಿ ಕಂಡಿದ್ದೇವೆ. ಇವತ್ತು ಗಾಂಧಿಯನ್ನ ಹತ್ಯೆ ಮಾಡಿರ್ತಕ್ಕಂಥ ಗೋಡ್ಸೆಯವರನ್ನು ವೈಭವೀಕರಿಸ್ತಕ್ಕಂಥ ಕೆಲಸವನ್ನು ಕೂಡ ಈ ಸಮಾಜದಲ್ಲಿ ಆಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಗಾಂಧೀಜಿಯನ್ನ ಮತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕ ಪ್ರತಿಯೊಬ್ಬರನ್ನ ಅಗೌರವಿಸ್ತಕ್ಕಂಥ ಇತಿಹಾಸವನ್ನ ತಿದ್ದತಕ್ಕಂಥ ಕೆಲಸ. ಇದರ ಮೂಲ ಉದ್ದೇಶ ಏನಂತಂದ್ರೆ ಇತಿಹಾಸ ಈ ದೇಶದ ಏನು ದೇಶಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿ ಎಲ್ಲನ್ನ ಅವರಿಗೆ ಅವರ ಇತಿಹಾಸವನ್ನ ದೇಶದ ಇತಿಹಾಸವನ್ನ ತಿದ್ದುವಂತ ಒಂದು ಕೆಲಸವನ್ನ ಮಾಡೋದ್ರ ಮೂಲಕ ಗಾಂಧೀಜಿಯವರಿಗೂ ಅಪಮಾನ ಮಾಡ್ತಕ್ಕಂಥ ಇವತ್ತು ದೇಶದ ಪ್ರಪಂಚದ 80 ರಾಷ್ಟ್ರಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ಅವರ ಪ್ರತಿಮೆಯನ್ನ ಮಾಡಿ ಪ್ರತಿಮೆಯನ್ನ 80 ದೇಶಗಳು ಅವರ ಪ್ರತಿಮೆಯನ್ನು ಮಾಡಿ ಅವ್ರ ಗೌರವ ಕೊಟ್ಟಿರ್ತಕ್ಕಂಥದ್ದು. ಅವರು ಸತ್ತಾಗ ಅವರ ಈ ಪ್ರಪಂಚ ನೋವು ಆಗಿರ್ತಕ್ಕಂಥದ್ದು ಕೂಡ ನಾವು ಇವತ್ತು ಕಂಡಿದ್ದೇವೆ. ಮಹಾತ್ಮ ಗಾಂಧಿ ಒಬ್ಬರು ದೊಡ್ಡ ಪ್ರಪಂಚದ ವ್ಯಕ್ತಿ ಅನ್ನೋದನ್ನ ನಾವು ಅವರಿಗೆ ಗೌರವವನ್ನು ಕೊಟ್ಟಿರ್ತಕ್ಕಂಥದನ್ನ ಇವರು ಅವರನ್ನ ಗೌರವವನ್ನು ಕಡಿಮೆ ಮಾಡತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಪುತಿನ್ ಅವರು ರಷ್ಯಾದ ಅಧ್ಯಕ್ಷ ಪುತಿನ್ ಅವರು ಬಂದಾಗ ಬಹುಶಃ ಗಾಂಧೀಜಿಯವರ ಪ್ರತಿಮೆಗೆ ಅವ್ರು ನಮಸ್ಕರಿಸತಕ್ಕಂಥ ನಾವು ನೋಡ್ತೇವೆ. ಆದರೆ ಪ್ರಪಂಚದಲ್ಲಿ ಪ್ರಧಾನಮಂತ್ರಿ ಅವರು ಬೇರೆ ದೇಶಕ್ಕೆ ಹೋದಾಗ ಗಾಂಧೀಜಿಯವ್ರನ್ನು ಅವ್ರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವವನ್ನು ಮಾಡ್ತಾರೆ. ಆದರೆ ದೇಶದಲ್ಲಿ ಅದೇ ಪಕ್ಷದ ಜನ ಗಾಂಧೀಜಿಯವ್ರನ್ನ ಅಪಹಾಸ್ಯ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನನಗೆ ಪುತಿನ್ ಅವರು ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅವರನ್ನು ನಮಸ್ಕರಿಸತಕ್ಕಂಥದ್ದು ಅದು ಇವತ್ತು ರಷ್ಯಾ ದೇಶದಲ್ಲಿ ಬಹುಶಃ ನಾನು ಮಾಸ್ಕೋಕ್ಕೆ ಹೋಗಿದ್ದೆ. ಅಲ್ಲಿ ಕ್ರೆಮ್ಲಿನ್ ಅಂತ ಹೇಳಿದ್ರೆ ಲೆನಿನ್ ಅವರ ರಾಷ್ಟ್ರಪಿತ ಅಂತ ಹೇಳಿ ಲೆನಿನ್, ನಮಗೆ ಏನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಇದ್ದಾರ ಅದೇ ರೀತಿಯಲ್ಲಿ ಆ ಲೆನಿನ್ನ ಶವವನ್ನು ಹಾಗೆ ಫ್ರೀಜ್ ಮಾಡಿಟ್ಟಿದ್ದಾರೆ. ಅದು ಎಲ್ಲರೂ ಅಲ್ಲಿ ಹೋದವರು ಅದನ್ನು ವಿಸಿಟ್ ಮಾಡ್ತಾರೆ. ಅಷ್ಟು ಗೌರವ ಆ ದೇಶದ ರಾಷ್ಟ್ರಪಿತನಿಗೆ. ಆದ್ದರಿಂದಾಗಿ ಅವ್ರಿಗೆ ಗೊತ್ತಿದೆ. ಅದಕ್ಕಾಗಿ ಇಲ್ಲಿ ಬಂದಾಗ ಮಹಾತ್ಮ ಗಾಂಧೀಜಿಯವರ ಒಂದು ಪ್ರತಿಮೆಗೆ ಅವರು ನಮಸ್ಕರಿಸ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ಆದರೆ ಪ್ರಪಂಚದ ಅನೇಕ ದೇಶಗಳು ಗಾಂಧೀಜಿಯವರನ್ನ ಗೌರವದಿಂದ ಕಂಡಾಗ ಇವತ್ತು ಗಾಂಧೀಜಿಯವರ ಹೆಸರನ್ನು ಹೇಳಿಕೊಂಡೇ ಅವರಿಗೆ ಅಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬಹುಶಃ ನಾನು ಹೇಳ್ತಕ್ಕಂಥದ್ದು ಈ ಹೆಸರನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಹೆಸರನ್ನು ಬದಲಾವಣೆ ಮಾಡ್ತಕ್ಕಂಥ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಇವತ್ತು ಗಾಂಧೀಜಿಯವರ ಹೆಸರನ್ನ ಜನರ ಮನಸ್ಸಿನಿಂದ ದೂರ ಮಾಡಬೇಕು ಅಂತ ಹೇಳ್ತಕ್ಕ ದೃಷ್ಟಿಯಲ್ಲಿ ಮಾಡಿರ್ತಕ್ಕ ಒಂದು ಕಾರ್ಯಕ್ರಮ ಅಂತ ನಾವು ಮೇಲ್ನೋಟಕ್ಕೆ ಹೇಳಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಆದ್ದರಿಂದಾಗಿ ಇವತ್ತು ಮಹತ್ವಾಕಾಂಕ್ಷೆಯ ಒಂದು ದೊಡ್ಡ ಕಾರ್ಯಕ್ರಮ, ಉದ್ಯೋಗ ಖಾತ್ರಿ ಮಾಡ್ತಕ್ಕಂಥ ಒಂದು ಪ್ರಪಂಚದಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಬಹುಶಃ ಕಾಂಗ್ರೆಸ್ ತಂದಾಗ ವಿಪಕ್ಷಗಳು ಟೀಕೆ ಮಾಡಿರ್ತಕ್ಕಂಥ ನಾನು ನೆನಪು ಮಾಡ್ತಾ ಈ ಒಂದು ಹೆಸರನ್ನ ಬದಲಾಯಿಸಬೇಕಂತ ಸರಿಯಲ್ಲ, ಅದು ಖಂಡನೀಯ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ.